ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ಚಿಕ್ಕ ಮಠದ ಉದ್ಘಾಟನೆಯನ್ನು ಹಾಗೂ ಶ್ರೀ ರೇಣುಕಾಚಾರ್ಯ ಸಭಾಭವನವನ್ನು ರಂಭಾಪುರಿ ಜಗದ್ಗುರುಗಳು ಉದ್ಘಾಟನೆ ಮಾಡಿದರು. ಇದಕ್ಕೂ ಮುನ್ನ 22ನೇ ತಾರೀಕು ರಾತ್ರಿ ಅವರಿಗೆ ಭವ್ಯವಾದ ಮೆರವಣಿಗೆಯಲ್ಲಿ ಹನೂರು ಪಟ್ಟಣದ ವಿವಿಧ ಮುಖ್ಯ ರಸ್ತೆಗಳಲ್ಲಿ ಸಾಗಿದಂತಹ ಮೆರವಣಿಗೆಯಲ್ಲಿ ಹಲವಾರು ಭಕ್ತರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ವಾದ್ಯಗೋಷ್ಠಿ ಮತ್ತು ವಿವಿಧ ತಾಳಮೇಳಗಳೊಂದಿಗೆ ಮತ್ತು ಭಕ್ತಿ ಭಾವಗಳಿಂದ ಪೂಜೆ ಸಲ್ಲಿಸುವುದರ ಮೂಲಕ ಜಗದ್ಗುರುಗಳನ್ನು ರೇಣುಕಾಚಾರ್ಯ ಸಭಾಭವನ ಉದ್ಘಾಟನೆ ಮಾಡಲು ಅವರನ್ನು ಮೆರವಣಿಗೆ ಮೂಲಕ ಕರೆತರಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಭಾಗಗಳಿಂದ ಬಂದಂಥ ಹರಗುರು ಚರಮೂರ್ತಿಗಳು ಭಾಗವಹಿಸಿ ಶ್ರೀಗಳನ್ನು ಜಗದ್ಗುರುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಲಾಯಿತು. ಮತ್ತು ಈ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ಪರಿಮಳ ನಾಗಪ್ಪ ಸೇರಿದಂತೆ ನಿಶಾಂತ್ ಶಿವಮೂರ್ತಿ ಸೇರಿದಂತೆ ವಿವಿಧ ಮುಖಂಡರು, ಗಣ್ಯರು ಮತ್ತು ರಾಜ್ಯ KNF ನಿರ್ದೇಶಕರಾದಂತಹ ನಂಜುಂಡಸ್ವಾಮಿ ಮತ್ತು ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದಂತಹ ಕೊಳ್ಳೇಗಾಲ ಅಧ್ಯಕ್ಷರಾದಂತಹ ತಿಮ್ಮರಾಜಪುರ ಪುಟ್ಟಣ್ಣ, ಹನೂರು ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದಂತಹ ಸೋಮಶೇಖರ್ ಮತ್ತು ಚಾಮುಲ್ ನಿರ್ದೇಶಕರು ಹಾಗೂ ಈ ಬಾರಿ ದಿಗ್ವಿಜಯ ಸಾಧಿಸಿರುವಂತಹ ವಿವಿಧ ನಿರ್ದೇಶಕರಾದಂಥ ವೀರಶೈವ ಲಿಂಗಾಯತ ಮಹಾಸಭಾ ನಿರ್ದೇಶಕರಾದಂಥ ಉದ್ನೂರು ಪ್ರಸಾದ್ರವರು ಮತ್ತು ಮರಡೇಶ್ವರ ಮೂರ್ತಿ ಮಾಜಿ ವೀರಶೈವ ಮಹಾಸಭಾ ಅಧ್ಯಕ್ಷರಾದಂತಹ KM ಬಸವರಾಜಪ್ಪ ಅವರು ನಿರ್ದೇಶಕರು, ಈ ಬಾರಿ ಆಯ್ಕೆಯಾಗಿರುವಂಥ ನಿರ್ದೇಶಕರು ಸೇರಿದಂತೆ ಮನಸ್ಸುವಾಗಲಿ ಜೀವನ ಜಯನಾಗಲಿ ಸಾಹಿತಿಯಾಗಿರುವಂತಹ ದಿವ್ಯಾನಮೂರ್ತಿ ಅಜ್ಜಿಪುರವರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಶ್ರೀ ರೇಣುಕಾಚಾರ್ಯ ಸಭಾಭವನಕ್ಕೆ ದಾನಿಗಳು ಮತ್ತು ಭಕ್ತಾದಿಗಳು ಮತ್ತು ವಿವಿಧ ಗ್ರಾಮಗಳಿಂದ ಬಂದಿರುವಂಥ ಅನೇಕ ಹರಗುರು ಚರಮೂರ್ತಿಗಳು ಸೇರಿದಂತೆ ವಿವಿಧ ಭಾಗದಿಂದ ಬಂದಂಥ ಮುಖಂಡರುಗಳು, ದಾನಿಗಳು, ಉದ್ಯಮಿಗಳು ಸೇರಿದಂತೆ ವಿವಿಧ ಗಣ್ಯರು ಸಹ ಪಾಲ್ಗೊಂಡಿದ್ದರು. ಸುತ್ತಮುತ್ತಲ ಗ್ರಾಮಗಳಿಂದ ಬಂದಂಥ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಜಗದ್ಗುರುಗಳ ಆಶೀರ್ವಚನ ಪಡೆದರು. ಬಂದಿದ್ದಂಥ ಅಪಾರ ಭಕ್ತರುಗಳಿಗೆ ಪ್ರಸಾದ ವ್ಯವಸ್ಥೆ ಮತ್ತು ಉಪಹಾರದ ವ್ಯವಸ್ಥೆ ಸೇರಿದಂತೆ ಅನೇಕ ಸೇವಾ ಕಾರ್ಯಗಳು ಸೇರಿದಂತೆ ಪೂಜಾ ಕಾರ್ಯಗಳು, ಸೇವಾ ಕಾರ್ಯಗಳು ಮತ್ತು ಪೂಜೆಯ ವಿಧಿವಿಧಾನಗಳು, ಮಠದ ಸಂಬಂಧಪಟ್ಟಂತಹ ಎಲ್ಲ ವಿವಿಧ ಧಾರ್ಮಿಕ ವಿಚಾರಗಳು ಸೇರಿದಂತೆ ಇಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ವಿವಿಧ ಗಣ್ಯರು ಪೂಜೆ ಸಲ್ಲಿಸುವುದರ ಮೂಲಕ ಮತ್ತು ಶ್ರೀಗಳಿಗೆ, ಜಗದ್ಗುರುಗಳಿಗೆ ತಮ್ಮ ಭಕ್ತಿ ಭಾವಗಳನ್ನು ಮತ್ತು ಹರಕೆ ಕಾಣಿಕೆಯನ್ನು ಸಲ್ಲಿಸಿದರು. ಬಾಳೆಹೊನ್ನೂರು ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ಶಾಖಾ ಮಠ ಈ ವೀರ ಸಿಂಹಾಸನ ಮಠಕ್ಕೆ ತನ್ನದೇ ಆದಂಥ ಇತಿಹಾಸ, ಭವ್ಯವಾದಂತಹ ಪರಂಪರೆ ಇದೆ. ಈ ಮಠದ ಪರಂಪರೆಯಲ್ಲಿ ಪೂರ್ವದ ಷಡಕ್ಷರ ಶಿವಯೋಗಿಗಳವರು ವೀರಶೈವ ಧರ್ಮ ಸಾಹಿತ್ಯಕ್ಕೆ ಅಮೂಲ್ಯವಾದಂತಹ ಕೊಡುಗೆಯನ್ನು ಕೊಟ್ಟು ಹೋದಂಥವರು. ಆ ಪರಂಪರೆಯಲ್ಲಿ ಬಂದಂಥ ಇಂದಿನ ಮುಮ್ಮಡಿ ಷಡಕ್ಷರ ಶಿವಾಚಾರ್ಯ ಸ್ವಾಮಿಗಳು ತಮ್ಮ ಹಿಂದಿನ ಎಲ್ಲ ಗುರುವರ್ಯದ ಸತ್ಯ ಸಂಕಲ್ಪಗಳನ್ನು ಸಾಕಾರಗೊಳಿಸ್ತಾ ಬಂದಿದ್ದಾರೆ. ಷಡಕ್ಷರ ಶಿವಯೋಗಿಗಳು ಮಹಾನ್ ಗ್ರಂಥಗಳನ್ನು ಪುನರ್ಮುದ್ರಣ ಮಾಡಿ ಈ ನಾಡಿಗೆ ಲೋಕಾರ್ಪಣೆ ಮಾಡಿದಂಥ ಕೀರ್ತಿ ನಮ್ಮ ಶ್ರೀಗಳವರಿಗೆ ಸಲ್ತಾಯಿ. ಬಹುಶಃ ಈ ಗಂಗೂರು ವೀರಸಿಂಹಾಸನ ಮಠಕ್ಕೆ ಈ ಕೊಳ್ಳೇಗಾಲ ತಾಲೂಕಿನ ಬೇರೆ ಬೇರೆ ಪ್ರಾಂತ ಪ್ರದೇಶಗಳಲ್ಲಿ ಶಾಖಾ ಮಠಗಳನ್ನು ಹೊಂದಿ ಮುನ್ನಡೀತಾ ಇದೆ. ಅಂಥ ಶಾಖಾ ಮಠಗಳಲ್ಲಿ ಹನ್ನೂರು ಗ್ರಾಮ ಪಟ್ಟಣದಲ್ಲಿ
ಇಲ್ಲಿಯೂ ಕೂಡ ಅವರ ಈ ಮಠದ ನಿವೇಶನ, ಇಂಥ ಒಂದು ನಿವೇಶನದಲ್ಲಿ ಒಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಅವಳ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.